Hello, children. The second unit, the tinkling bells. Once again, the tinkling bells. Okay, let us read. Chinna was a little boy who lived in a village. He studied in grade 4. He was a bright boy who liked to read storybooks and learn new things. He had many friends with whom he played, but most of all, he loved to play with his little pet kid named Tara. ಓಕೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ಕನ್ನಡ ಅರ್ಥವನ್ನು ಹೇಳ್ತೀನಿ. ದ ಟಿಂಕ್ಲಿಂಗ್ ಬೆಲ್ಗಳು ಅಂತ. ಓಕೆ, ಚಿನ್ನ ವಾಸ್ ಎ ಲಿಟಲ್ ಬಾಯ್ ಹೂ ಲೀವ್ಡ್ ಇನ್ ಎ ವಿಲೇಜ್. ನೋಡಿ, ಇಲ್ಲೊಬ್ಬ ಒಂದು ಬಾಯ್ ಕಾಣ್ತಾ ಇದ್ದಾನಲ್ವಾ. ಓಕೆ, ಇವನ ಹೆಸರೇನು? ಚಿನ್ನ ಅಂತ. ಓಕೆ, ಇವನು ಎಲ್ಲಿ ವಾಸವಾಗಿದ್ದ? ಲೀವ್ಡ್ ಇನ್ ಎ ವಿಲೇಜ್, ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ಯಾರಿವನು? ಇವನ ನೇಮೇನು? ಚಿನ್ನ. ಓಕೆ, ಈ ಸ್ಟಡಿಡ್ ಇನ್ ಗ್ರೇಡ್ 4. ಇವನು ಎಷ್ಟನೇ ಕ್ಲಾಸ್ ಓದಿದ್ದ? 4ನೇ ತರಗತಿಯನ್ನು ಓದ್ತಾ ಇದ್ದ. ಓಕೆ, 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ, ನಿಮ್ಮ ಥರನೇ. ಈ ವಾಸ್ ಎ ಬ್ರೈಟ್ ಬಾಯ್ ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್. ನೋಡಿ, ವಾಸ್ ಎ ಬ್ರೈಟ್ ಬಾಯ್. ಅವನು ಹೇಗಿದ್ದ? ಅವನು ಬ್ರೈಟ್ ಬಾಯ್ ಅಂದರೆ ತುಂಬ ಬುದ್ಧಿವಂತ, ಖುಷಿಯಾಗಿದ್ದ. ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್ ಅಂದರೆ ಇವನಿಗೆ ಕತೆ ಪುಸ್ತಕಗಳನ್ನು ಓದಲು ಮತ್ತು ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್ ಅಂದರೆ ಅವನಿಗೆ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡ್ತಾ ಇದ್ದ. ಹಿ ಹ್ಯಾಡ್ ಮೆನಿ ಫ್ರೆಂಡ್ಸ್ ವಿತ್ ಹೂಮ್ ಈ ಪ್ಲೇಡ್. ಅಷ್ಟೇ ಅಲ್ಲ, ಅವನಿಗೆ ಆಟ ಆಡಲು ಅನೇಕ ಸ್ನೇಹಿತರಿದ್ದರು, ತುಂಬ ಜನ ಸ್ನೇಹಿತರಿದ್ದರು, ಅವ್ರ ಜೊತೆಗೆ ಆಟ ಆಡ್ತಾ ಇದ್ದ. ಈ ಬ್ರೈಟ್ ಬಾಯ್ ಅಂದರೆ ಬುದ್ಧಿವಂತ ಹುಡುಗ. ಓಕೆ, ನೆಕ್ಸ್ಟ್, ಬಟ್ ಮೋಸ್ಟ್ ಆಫ್ ಆಲ್ ಈ ಲವ್ ಟು ಪ್ಲೇ ವಿತ್ ಈಸ್ ಲಿಟಲ್ ಪೆಟ್ ಕಿಡ್ ನೇಮ್ ತಾರಾ. ಓಕೆ, ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನ ಫ್ರೆಂಡ್ಸಿಗಿಂತ ಹೆಚ್ಚಾಗಿ ಇವನಿಗೆ ಅವನು ತನ್ನ ಮುದ್ದಿನ ಮಗು ತಾರಾ ಜೊತೆ ಆಟ ಆಡಲು ಇಷ್ಟಪಟ್ಟನು. ಇಲ್ಲಿ ಮಗು ಅಂದರೆ ಯಾರು? ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಿದೆ, ಕಾಣಿಸ್ತಾ ಇದೆಯಲ್ಲ ಒಂದು ಪ್ರಾಣಿ. ಪ್ರಾಣಿ ಹೆಸರು ಏನು ಹೇಳಿ? ಅದು ಮೇಕೆ ಮರಿ. ಚಿಕ್ಕ ಮೇಕೆ ಇದೆಯಲ್ಲ, ಚಿಕ್ಕ ಮರಿ ಅಲ್ವಾ ಅದು. ಸೊ ಇದ್ರ ನೇಮು ಕಿಡ್ ಇದೆಯಾ ತಾರಾ. ಈ ತಾರಾ ಜೊತೆಗೆ ಆಟ ಆಡೋಕ್ಕೆ ಇವನಿಗೆ ಚಿನ್ನಾಗಿ ತುಂಬ ಇಷ್ಟ ಅಂತೆ. ಓಕೆ, ತಾರಾ ವಾಸ್ ಎ 5 month ಓಲ್ಡ್ ಕಿಡ್. ಓಕೆ, ತಾರಾ ಇದೆಯಲ್ಲ, ಇದು ಓನ್ಲಿ 5 month ಓಲ್ಡ್ ಕಿಡ್, ಇನ್ನು 5 ತಿಂಗಳ ಮರಿ ಇದು. ಓಕೆ, ಮಿಲ್ಕಿ ವೈಟ್ ಇನ್ ಕಲರ್. ಓಕೆ, ಇದ್ರ ಕಲರ್ ಬಣ್ಣ ಹೇಗಿದೆ? ಇದು ತಾರಾ ಹಾಲಿನಂಥ ಬಿಳಿ ಬಣ್ಣದಾಗಿದೆ. ಓಕೆ, ಕಲರ್ ಹೇಗಿದೆ? ಹಾಲಿನಂಥ ಬಿಳಿ ಬಣ್ಣದಾಗಿದೆ. ಒನ್ ಡೇ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್. ಒಂದಿನ ಶಾಲೆಯಿಂದ ಹಿಂತಿರುಗುವಾಗ, ಶಾಲೆಯಿಂದ ವಾಪಸ್ ಸ್ಕೂಲ್ ಮುಗಿಸ್ಕೊಂಡು ಬರುವಾಗ, ಚಿನ್ನ ಸ್ಟಾಪ್ಡ್ ಅಟ್ ಚಾಚಾ ಶಾಪ್. ಓಕೆ, ಚಿನ್ನ ಏನು ಮಾಡ್ತಾನೆ? ಚಾಚಾ ಅಂಗಡಿಯ ಹತ್ರ, ಆ ಶಾಪ್ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಓಕೆ, ಈ ಸಾ ಎ ಫೇರ್ ಆಫ್ ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸ್. ಓಕೆ, ಅವನು ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾನೆ? ಅವನು ಸುಂದರವಾದ ಹೊಳೆಯುವ ಒಂದು ಜೋಡಿ ಗಂಟೆಗಳನ್ನು ನೋಡ್ತಾನೆ. ಅಂದರೆ ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸ್. ಫೇರ್ ಅಂದರೆ ಒಂದು ಜೊತೆ ಇರ್ತಕ್ಕಂಥ ಶೈನಿಯಾಗಿರ್ತಕ್ಕಂಥ ಸುಂದರವಾದ ಒಂದು ಟಿಂಕ್ಲಿಂಗ್ ಬೆಲ್ಸ್ ಅಂದರೆ ಗಂಟೆಗಳನ್ನು ನೋಡ್ತಾನೆ, ಜೋಡಿ ಗಂಟೆಗಳನ್ನು ನೋಡ್ತಾನೆ. ಈ ವೆಂಟ್ ಇನ್ಸೈಡ್ ದ ಶಾಪ್ ಅಂಡ್ ಪೊಲೈಟ್ಲಿ ಆಸ್ಕ್ಡ್ ದ ಶಾಪ್ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್ಸ್. ಓಕೆ, ಅವನು ಅಂಗಡಿಯೊಳಗೆ ಹೋಗಿ ಅಂಗಡಿಯವನಿಗೆ ಆ ಗಂಟೆಗಳನ್ನು ತೋರಿಸಲು ವಿನಮ್ರವಾಗಿ ಕೇಳ್ತಾನೆ, ಪೊಲೈಟ್ಲಿ ಕೇಳ್ತಾನೆ. ಪೊಲೈಟ್ಲಿಯಾಗಿ ಅಂಗಡಿಯವನಿಗೆ, ಚಾಚಾ ನನಗೆ ಆ ಟಿಂಕ್ಲಿಂಗ್ ಬೆಲ್ಸ್ ಇದೆಯಲ್ಲ, ತೋರಿಸೋದನ್ನು ನೋಡೋಣ ಅಂತ ಕೇಳ್ತಾನೆ. ಓಕೆ, ಇಲ್ಲೊಂದು ಏನೋ ಕೊಟ್ಟಿದ್ದಾರೆ ನೋಡ್ರಿ, ಡು ಯು ನೋ ಅಂತ ಕೊಟ್ಟಿದ್ದಾರೆ. ಗೋಟ್ಸ್ ಅಂಡರ್ ದ ಏಜ್ ಆಫ್ 6 months ಆರ್ ಕಾಲ್ಡ್ ಕಿಡ್ಸ್. ಓಕೆ, ಗೋಟ್ಸ್, ಇಲ್ಲಿ ಮೇಕೆ ಇದೆಯಲ್ಲ, 6 ತಿಂಗಳ ಒಂದು ಮೇಕೆ ಮರಿಯನ್ನು ನಾವು ಕಿಡ್ಸ್ ಅಂತ ಕರಿತೀವಿ, ಅದನ್ನು ಮಕ್ಕಳಂತ ಕರಿತೀವಿ. ಓಕೆ,
ಓಕೆ, ನೆಕ್ಸ್ಟ್ ಪೇಜ್ ನೋಡೋಣ. ಓಕೆ, 10 rupees ಪ್ಲೀಸ್ ಚಾಚಾ ಸೆಟ್. ಚಾಚಾ ಹೇಳ್ತಿದ್ದಾನೆ, ದಯವಿಟ್ಟು 10 ರೂಪಾಯಿ ಕೊಡು ಅಂತ ಕೇಳ್ತಿದ್ದಾನೆ. ಯಾರನ್ನ? ಚಿನ್ನನ್ಗೆ ಅಲ್ವಾ. ಚಿನ್ನ ಲೈಕ್ ದ ಬೆಲ್ಸ್ ಎ ಲಾಟ್. ಅವನು ಚಿನ್ನನಿಗೆ ಗಂಟೆಗಳು ತುಂಬ ಇಷ್ಟ ಆಗ್ಬಿಟ್ಟು, ಆ ಗಂಟೆಗಳಂದರೆ ಅವನಿಗೆ ತುಂಬ ಇಷ್ಟ. ಈ ಪುಟ್ ಈಸ್ ಹ್ಯಾಂಡ್ ಇನ್ ಈಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಓಕೆ, ಅವನಿಗೆ ಗಂಟೆ ತುಂಬ ಇಷ್ಟ ಆಯ್ತಲ್ವಾ, ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ವಾ. ಹಾಗಾಗಿ ಅವನು ಏನು ಮಾಡ್ತಾನೆ, ಅವನು ಹಣವನ್ನು ಹೊರಗೆ ತೆಗೆಯಲು ಅವನ ಜೇಬಿನೊಳಗೆ ಕೈ ಹಾಕ್ಕೊಂತಾನೆ. ಜೇಬೊಳಗೆ ಹಣ ಇದೆಯಲ್ವಾ, ಸೊ ಆ ಜೇಬೊಳಗಡೆ ಕೈ ಹಾಕ್ಕೊತಾನೆ ಹಣವನ್ನು ಹೊರ ತೆಗೆಯೋಕ್ಕೆ. ಈ ವಾಸ್ ಶಾಕ್ ಟು ಫೈಂಡ್ ದಟ್ ಹೀಸ್ ಮನಿ ವಾಸ್ ಮಿಸ್ಸಿಂಗ್. ಹಣ ತೆಗಿತಾ ಇದ್ದಾನೆ, ತನ್ನ ಹಣ ಕಾಣೆಯಾಗಿರುವುದನ್ನು ಕಂಡು ಅವನಿಗೆ ಆಘಾತವಾಯಿತು. ಬಟ್ಟು ಅವನ ಜೇಬಲ್ಲಿ ಹಣ ಇಲ್ಲ, ಹಣ ಕಳೆದೋಗ್ಬಿಟ್ಟಿದೆ. ಸೊ ಅವನಿಗೇನಾಗ್ತಿದೆ ಇವಾಗ, ಶಾಕ್, ತುಂಬ ಆಘಾತ ಆಗ್ತಾ ಇದೆ. ಹೋ, ವೇರ್ ಇಸ್ ದ ಮನಿ ದಾದಾಜಿ ಗೇವ್ ಮೀ ಎಸ್ಟರ್ಡೇ. ನಮ್ಮ ದಾದಾಜಿ ಕೊಟ್ಟಿದ್ರಲ್ವಾ ಎಸ್ಟರ್ಡೇ, ಆ ಮನಿ ನಾನು ಇಟ್ಕೊಂಡಿದ್ನಲ್ವ, ಹಾಗಾದರೆ ಎಲ್ಲೋಯ್ತಾ ಮನಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕೊಟ್ಟ ಹಣ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಸರ್ಚ್ಡ್ ಆಲ್ ಈಸ್ ಪಾಕೆಟ್ಸ್ ಔಟ್ ಕುಡಂಟ್ ಫೈಂಡ್ ದ ಮನಿ. ಓಕೆ, ಅವನು ತನ್ನ ಎಲ್ಲ ಜೇಬುಗಳನ್ನು ಎಲ್ಲ ಜೇಬನ್ನು ಹುಡುಕ್ತಾನೆ, ಆದರೆ ಹಣ ಎಲ್ಲೂ ಸಿಗಲಿಲ್ಲ. ಓಕೆ, ಹಣ ಅವನಿಗೆ ಸಿಗಲಿಲ್ಲ. ಫೀಲಿಂಗ್ ಸ್ಯಾಡ್. ಸೊ ಅದಕ್ಕೇನಾಯಿತು, ಅವನಿಗೆ ತುಂಬ ಬೇಜಾರಾಗ್ತಾ ಇದೆ, ತುಂಬ ದುಃಖ ಆಗ್ತಾ ಇದೆ ಅವನಿಗಲ್ವಾ. ಈ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗೇನ್ ವಾಕಿಂಗ್ ಹೋಮ್. ಸೊ ಅದೇನು ಮಾಡ್ತಾನೆ, ಅವನು ಘಂಟಾಘೋಷವಾಗಿ ಕೇಳುತ್ತಿದ್ದ ಗಂಟೆಗಳನ್ನು ಏನು ಮಾಡ್ತಾನೆ, ಚಾಚಾಗೆ ಹಿಂದಿರುಗಿಸಿ ಮನೆಗೆ ನಡೆಯಲು ಪ್ರಾರಂಭಿಸಿದ. ಆ ಗಂಟೆನ ವಾಪಸ್ಸು ಚಾಚಾ ಅಂಗಡಿಗೆ ಕೊಟ್ಬಿಟ್ಟು ಮನೆಗೆ ವಾಪಸ್ಸು ಮನೆ ಬರೋಕ್ಕೆ ನಡ್ಕೊಂಬರ್ತಾ ಇದ್ದಾರೆ. ನೋಡಿ, ತುಂಬ ಬೇಜಾರು ಮಾಡ್ಕೊಂಬರ್ತಾ ಇದ್ದಾನಲ್ವಾ. ಓಕೆ, ಚಿನ್ನ ರೀಚ್ಡ್ ಹೋಮ್. ಓಕೆ, ಚಿನ್ನ ಮನೆ ತಲುಪಿದ. ಈ ರಿಮೂವ್ಡ್ ಈಸ್ ಶೂಸ್. ನೋಡಿ, ಅವನು ಹಾಕ್ಕೊಂಡಿರ್ತಕ್ಕಂಥ ಶೂನು ಕೂಡ ಬಿಚ್ಚಿಟ್ಟಿದ್ದಾನೆ. ಆ್ಯಂಡ್ ಪ್ಲೇಸ್ಡ್ ದೆಮ್ ಇನ್ ದ ಕಾರ್ನರ್. ಅವನು ಹೋಗ್ಬಿಟ್ಟು ಒಳಗೆ ಹೋಗಿ ತೆಗೆದು ಅವನ ಶೂಗಳನ್ನು, ಬೂಟ್ಗಳನ್ನು ತೆಗೆದು ಮೂಲೆಯಲ್ಲಿ ಇಡ್ತಾನೆ. ಓಕೆ, ಈ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರಾಪ್ಡ್ ಈಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಅಂದರೆ ಒಳಗೆ ಹೋಗಿ ತನ್ನ ಶಾಲಾ ಚೀಲವನ್ನು, ಬ್ಯಾಗನ್ನು ಸ್ಟಡಿ ಟೇಬಲ್ ಮೇಲೆ ಬೀಳಿಸ್ತಾನೆ. ಓಕೆ, ಈ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಈಸ್ ಹೆಡ್ ಆನ್ ದ ಟೇಬಲ್. ಓಕೆ, ಅವನು ಕುರ್ಚಿಯ ಮೇಲೆ ಕುಳಿತು ಮೇಜಿನ ಮೇಲೆ ತಲೆ ಇಡ್ತಾನೆ. ನೋಡಿ, ಬೇಜಾರು ಮಾಡಿಕೊಂಡು ಶೂನ ಮೂಲೆಯಲ್ಲಿ ಇಟ್ಬಿಟ್ಟು ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು, ನೋಡಿ ಈಗ ಬಂದುಬಿಟ್ಟು ತಲೆಯನ್ನು ಮೇಜಿನ ಮೇಲೆ ಇಟ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಲ್ವಾ. ಏಕೆ ಹೇಳಿ, ಅವನ ಹಣ ಕಳೆದೋಗಿದೆಯಲ್ವಾ, ಅದಕ್ಕೆ. ಓಕೆ, ನೆಕ್ಸ್ಟ್ ಈಸ್ ಮದರ್ ಕಮಲಾ. His mother Kamala, who had been watching all this, came to ಚಿನ್ನ. ಓಕೆ, ಅವನ ತಾಯಿ, ಇದನ್ನೆಲ್ಲ ನೋಡ್ತಾ ಇದ್ದ ಅವನ ತಾಯಿ ಕಮಲ. ನೋಡ್ರಿ, ಅವನ ತಾಯಿ ಇದರಲ್ಲ, ಮದರ್ ಕಮಲ ಇವರೇ. ಓಕೆ, ಕಮಲ ಚಿನ್ನನ ಬಳಿಗೆ ಬರ್ತಾಳೆ. ಕೇಮ್ ಟು ಚಿನ್ನನ ಹತ್ರ ಬಂದ್ಬಿಟ್ಟು ಹೇಳ್ತಿದ್ದಾಳೆ, ಶಿ ಆಸ್ಕ್ಡ್ ಜೆನ್ಲಿ ವಾಟ್ ಹ್ಯಾಪನ್ಡ್ ಚಿನ್ನ. ಅಂದರೆ ಅವಳು ಮೃದುವಾಗಿ ಕೇಳಿದ್ಲು, ಮೃದುವಾಗಿ ಕೇಳ್ತಿದ್ದಾಳೆ, ವಾಟ್ ಹ್ಯಾಪನ್ಡ್ ಚಿನ್ನ, ಏನಾಯಿತು ಚಿನ್ನ ಅಂತ ಕೇಳ್ತಾ ಇದ್ದಾಳೆ. ಕಮಲ ಲೈಡ್ ಹರ್ ಹ್ಯಾಂಡ್ ಸಾಫ್ಟ್ಲಿ ಆನ್ ಈಸ್ ಶೋಲ್ಡರ್ಸ್. ಓಕೆ, ಕಮಲ ಅವ್ರ ತಾಯಿ ಲೈಡ್ ಹರ್ ಹ್ಯಾಂಡ್ಸ್ ಸಾಫ್ಟ್ಲಿ ಆನ್ ಈಸ್ ಶೋಲ್ಡರ್ಸ್. ಅಂದರೆ ಕಮಲ ಅವನ ಹೆಗಲ ಮೇಲೆ ತನ್ನ ಕೈಗಳನ್ನು ಮೃದುವಾಗಿ ಇಟ್ಟಳು. ಹೆಗಲ ಮೇಲೆ ಕೈ ಇಟ್ಕೊಂಡು ಕೇಳ್ತಾ ಇದ್ದಾಳೆ. ಅಟ್ ಒನ್ಸ್ ಚಿನ್ನ ಹಗ್ಗಡರ್ ಅಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್. ಆಗ ಏನು ಮಾಡ್ತಾನೆ, ತಕ್ಷಣ ಚಿನ್ನ ಅವಳನ್ನು ತಬ್ಬಿಕೊಂಡು, ಅವಳ ತಾಯಿಯನ್ನು ತಬ್ಕೊಂಡ್ಬಿಟ್ಟು ಅಳಲು ಪ್ರಾರಂಭಿಸ್ತಾನೆ. ನಮಗೆ ದುಃಖ ಆಗ್ಬಿಡ್ತೈತೆ. ಅವನೇನು ಮಾಡ್ತಾನೆ, ಅವಳು ತಬ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆನ್ ಸೀಯಿಂಗ್ ದಿಸ್ ಕಮಲ ವೈಪ್ ಈಸ್ ಟಿಯರ್ಸ್. ಆಗೇನು ಮಾಡ್ತಾಳೆ, ಇದನ್ನು ನೋಡಿದ ಕಮಲ ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾಳೆ. ಅವನ ಕಣ್ಣೀರನ್ನು ಒರೆಸ್ತಾ ಇದ್ದಾಳೆ, ಅಳ್ಬೇಡ ಅಂತ ಒರೆಸ್ತಾ ಇದ್ದಾಳೆ. ಆಫ್ಟರ್ ಎ ವೈಲ್ ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ.
ಕಣ್ಣೀರನ್ನು ಒರೆಸ್ತಾಳೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಹತ್ತ ಮೇಲೆ ಚಿನ್ನ ಅವಳಿಗೆ ಹಣ ಕಾಣೆಯಾಗಿದೆ ಬಗ್ಗೆ ಹೇಳ್ತಾನೆ. ನನ್ನ ಹಣ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಮಿಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ನನಗೆ ತುಂಬ ದುಃಖ ಬೇಜಾರಾಗಿದೆ ಅಂತ ಅಮ್ಮನ ಹತ್ರ ಹೇಳ್ಕೊತಾನೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಕಮಲಾ ಕನ್ಸೋಲ್ಡ್ ಹಿಮ್ ಸೇಯಿಂಗ್ ಐ ಆಮ್ ಸೋ ಸಾರಿ ಡಿಯರ್. ಕಮಲ ಅವನನ್ನು ಸಮಾಧಾನ ಪಡಿಸುತ್ತಾ, ಕ್ಷಮಿಸು ಡಿಯರ್ ಪ್ರಿಯ ಮಗು ಅಂತ ಹೇಳ್ತಾ ಇದ್ದಾಳೆ. ಇರಲಿ, ಪರವಾಗಿಲ್ಲ, ಬಿಡು, ಕ್ಷಮಿಸ್ಬಿಡು, ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾಳೆ. ಇಟ್ಸ್ ಓಕೆ, ಡೋಂಟ್ ಕ್ರೈ. ಓಕೆ, ಪರವಾಗಿಲ್ಲ, ಅಳ್ಬೇಡ, ಬಿಡು ಅಂತ ಹೇಳ್ತಾ ಇದ್ದಾಳೆ. ಕಳೆದೋಗಿದೆಯಾ, ಇರಲಿ ಬಿಡು, ಪರವಾಗಿಲ್ಲ, ಅಳ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ಓಕೆ, ಗಂಟೆಗಳನ್ನು ಖರೀದಿಸಲು ನಾನು ನಿನಗೆ ಹಣ ಕೊಡ್ತೇನೆ. ಓಕೆ, ಐ ವಿಲ್ ಗಿವ್ ಮನಿ ಟು ಬೈ ದ ಬೆಲ್ಸ್. ಬಿಡು, ಗಂಟೆಗಳನ್ನು ತಗೊಳಕ್ಕೆ ನಾನು ನಿನಗೆ ಹಣ ಕೊಡ್ತೀನಿ ಅಂತ ಅವನ್ನ ಸಮಾಧಾನ ಮಾಡ್ತಾ ಇದ್ದಾಳೆ. ಬಟ್ ಮೇಕ್ ಶೂರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಓಕೆ, ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಂದೇಶ ಹೇಳ್ತಾ ಇದ್ದಾಳೆ ಮಗುಗೆ. ನೋಡ್ರಿ, ಬಟ್ ಮೇಕ್ ಶೂರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಓಕೆ, ಆದರೆ ಭವಿಷ್ಯದಲ್ಲಿ ಹಣದ ಬಗ್ಗೆ ಜಾಗರೂಕರಾಗಿರಿ ಎಂದು ಹೇಳಿದಳು. ಭವಿಷ್ಯದಲ್ಲಿ ಮುಂದೆ ಹಣದ ಬಗ್ಗೆ ಇಷ್ಟು ಕೇರ್ಲೆಸ್ ಇರಬಾರ್ದು, ಜಾಗರೂಕರಾಗಿರ್ಬೇಕಲ್ವಾ. ಏಕೆಂದರೆ ಹಣ ತುಂಬ ಇಂಪಾರ್ಟೆಂಟ್ ಅಲ್ವಾ ಜೀವನ ಮಾಡೋದಕ್ಕೆ. ಹಣ ಇಲ್ಲ ಅಂದರೆ ಏನು ಸಿಗಲ್ಲ ಅಲ್ವಾ, ಏನು ತಗೊಳಕ್ಕಾಗಲ್ವ ಅಲ್ವಾ. ಹಾಗಾಗಿ ಹಣವನ್ನು ಇಂಪಾರ್ಟೆಂಟಾಗಿ ಇಟ್ಕೋಬೇಕು, ಕೇರಾಗಿರ್ಬೇಕು ಹಣದ ಬಗ್ಗೆ ಅಂತ ಹೇಳ್ತಾ ಇದ್ದಾಳೆ. ಚಿನ್ನ ಸ್ಮೈಲ್ಡ್ ಅಂಡ್ ಸೆಡ್ ಶೂರ್ ಅಮ್ಮ. ಆಗ ಚಿನ್ನ ಮಗುಳು ನಗುತ್ತಾ ಹೇಳ್ತಿದ್ದಾನೆ, ಖಂಡಿತ ಅಮ್ಮ ಎಂತಾನೆ. ಆಯ್ತಮ್ಮ, ನಾನು ಇನ್ಮೇಲೆ ಕಳ್ಕೊಳಲ್ಲ ಅಂತ ಹೇಳ್ತಾ ಇದ್ದಾನೆ. ಓಕೆ, ದಟ್ಸ್ ಮೈ ಬಾಯ್, ಚಿಯರ್ ಆಫ್. ಓಕೆ, ನೋಡಿ, ಅದು ನನ್ನ ಹುಡುಗ ಅಂತ ಉರಿದಂತಾಳೆ. ಓಕೆ, ನನ್ನ ಮಗು, ಚಿಯರ್ ಆಫ್ ಅಂತ ಹೇಳಿಬಿಟ್ಟು ಆ ಮಗುವಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾಳೆ. ನೌ ಲೆಟ್ಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಕಮಲಾ ಸೆಡ್ ವಾರ್ಮ್ಲಿ. ಅಂದರೆ ಓಕೆ, ಇವಾಗ ಹಣ್ಣು ತರಕಾರಿಗಳನ್ನು ಖರೀದಿಸಲು ನಾವು ಮಾರ್ಕೆಟಿಗೆ ಹೋಗೋಣ ಅಂತ ಕಮಲ ಪ್ರೀತಿಯಿಂದ ಹೇಳ್ತಾಳೆ. ಸರಿ, ನಾವಿವಾಗ ಹೋಗೋಣ, ಜೊತೆಯಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನ ತರೋದಕ್ಕೆ ಮಾರ್ಕೆಟಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಓಕೆ, ಕಮಲ ಆ್ಯಂಡ್ ಚಿನ್ನ ವೆಂಟ್ ಟು ದ ಮಾರ್ಕೆಟ್. ಓಕೆ, ಇವಾಗ ಕಮಲ ಮತ್ತು ಚಿನ್ನ ಮಾರ್ಕೆಟಿಗೆ ಹೋದರು. ದೇ ಬಾಟ್ ಆಪಲ್ಸ್, ಮ್ಯಾಂಗೋಸ್, ಟೊಮೊಟೊಸ್ ಆ್ಯಂಡ್ ಬ್ರಿಂಜಾಲ್ಸ್. ಓಕೆ, ಅಂದರೆ ಅಲ್ಲಿ ಏನೇನು ತೊಗೊಂಡ್ರು ಅವರು? ಸೇಬ್ ತೊಗೊಂಡ್ರು, ಆ್ಯಪಲ್ಸ್ ತೊಗೊಂಡ್ರು, ಮ್ಯಾಂಗೋಸ್ ಅಂದರೆ ಮಾವಿನ ಹಣ್ಣು ತೊಗೊಂಡ್ರು, ಟೊಮೊಟೊಸ್ ಅಂದರೆ ಟೊಮೊಟೊ ಹಣ್ಣುಗಳನ್ನು, ಮತ್ತು ಬ್ರಿಂಜಾಲ್ಸನ್ನು ತೊಗೊಳ್ತಾರೆ ಮಾರ್ಕೆಟಲ್ಲಿ. ಓಕೆ, ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್ಸ್. ನೋಡು, ಚಿನ್ನಗೆ ಹೇಳ್ತಿದ್ದಾನೆ ಅವನು. ಓಕೆ, ನೋಡಿ, ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್. ಚಿನ್ನಗೆ ಪೈನಾಪಲ್ಸ್ ಬೇಕಿತ್ತು. ಸೊ ದೇ ಸ್ಟಾಪ್ಡ್ ಅಟ್ ದ ಪೈನಾಪಲ್ ಸ್ಟಾಲ್. ಓಕೆ, ಹಾಗಾಗಿ ಏನು ಮಾಡಿದರು, ಪೈನಾಪಲ್ಸ್ ಅಂಗಡಿ ಹತ್ರವ ನಿಂತ್ಕೊಂಡ್ಬಿಡ್ತಾರೆ. ಸ್ಟಾಪ್ ಮಾಡಿಬಿಟ್ಟು ಅಂಗಡಿ ಹತ್ರ ನಿಲ್ಲಿಸಿದರು. ಅಂಗಡಿ ಹತ್ರ ನಿಂತ್ಕೊಂಡು ತೊಗೊಳ್ತಾ ಇದ್ದಾರೆ. ಓಕೆ, ವಾಟ್ ಈಸ್ ದ ಕಾಸ್ಟ್ ಆಫ್ ದ ಪೈನಾಪಲ್ಸ್? ಓಕೆ, ಕಮಲ ಆಸ್ಕ್ಡ್. ಅವ್ರ ಅಮ್ಮ ಇದ್ದಾರಲ್ಲ, ಮದರು, ಅವರು ಪೈನಾಪಲ್ ಶಾಪರ್ ಹತ್ರ ಕೇಳ್ತಾ ಇದ್ದಾಳೆ, ಎಷ್ಟು? ವಾಟ್ ಈಸ್ ದ ಕಾಸ್ಟ್ ಆಫ್ ದ ಪೈನಾಪಲ್ಸ್? ಅನಾನಸ್ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ರೂಪಾಯಿ ಅಂತ ಕೇಳ್ತಾ ಇದ್ದಾರೆ. ಸೊ ಶಾಪ್ಕೀಪರ್ ಹೇಳ್ತಾ ಇದ್ದಾರೆ, 45 rupees ಈಚ್ ರಿಪ್ಲೈಡ್ ದ ಫ್ರೂಟ್ ಸೇಲರ್ ಇದ್ದಾರಲ್ಲ ಇವರು, ಅವ್ರು ಹೇಳ್ತಿದ್ದಾರೆ 45 rupees ಈಚ್. ಅಂದರೆ ಅವ್ರು ಹೇಳ್ತಿದ್ದಾರೆ 45 ರೂಪಾಯಿ ಅಂತ ಹೇಳ್ಬಿಟ್ಟು ಹಣ್ಣು ಮಾರಾಟಗಾರ ಇವರಿಗೆ ಹೇಳ್ತಾ ಇದ್ದಾನೆ. ಓಕೆ, ಕಮಲ ಬಾಟ್ 2 ಪೈನಾಪಲ್ಸ್ ಆ್ಯಂಡ್ ಗೇವ್ ಹಿಮ್ ಎ 100 rupees ನೋಟ್. ಓಕೆ, ಸೊ ಅವ್ರೇನು ಮಾಡಿದ್ರು, ಅಮ್ಮ ಕಮಲ 2 ಅನಾನಸ್ ಹಣ್ಣುಗಳನ್ನು ಖರೀದಿಸಿ ಅವನಿಗೆ 100 ರೂಪಾಯಿ ನೋಟನ್ನು ಕೊಡ್ತಾಳೆ. ಯಾರಿಗೆ? ಅಂಗಡಿಯವನಿಗೆ. 2 ಪೈನಾಪಲ್ಸ್ ಹಣ್ಣನ್ನು ತೊಗೊಂಡ್ಬಿಟ್ಟು ಗೇವ್ ಹಿಮ್ ಎ 100 rupees ನೋಟ್, 100 rupees ನೋಟನ್ನು ಅಂಗಡಿಯವನಿಗೆ ಕೊಡ್ತಾಳೆ. ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್. ಆಮೇಲೆ ಹೇಳ್ತಾಳೆ, ಕೊಟ್ಬಿಟ್ಟು ಚಿನ್ನನಿಗೆ ಚಿಲ್ಲರೆ ಹಣವನ್ನು ತೆಗೆದುಕೊಳ್ಳಲು ಹೇಳಿದಳು. ನೀನು ಅವರು ಚೇಂಜ್ ಕೊಡ್ತಾರೆ, ಅವ್ರ ಹತ್ರ ಚೇಂಜ್ ಇಸ್ಕೊಂಡು ಬಾ ಅಂತ ಹೇಳ್ತಾಳೆ. ದೆನ್ ಶಿ ವೆಂಟ್ ಟು ಅದರ್ ಶಾಪ್ಸ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಅಂದರೆ ನಂತರ ಅವಳು ಚಿನ್ನನಿಗೆ ನೀನು ಚೇಂಜ್ ಇಸ್ಕೊಂಡು ಬಾ ಅಂತ ಹೇಳಿಬಿಟ್ಟು
ಅವಳೇನು ಮಾಡ್ತಾಳೆ, ಇನ್ನು ಕೆಲವು ಹಣ್ಣುಗಳನ್ನು ಖರೀದಿಸಲು ಬೇರೆ ಅಂಗಡಿಗೆ ಹೋಗ್ತಾಳೆ. ಓಕೆ. ದ ಫ್ರೂಟ್ ಸೇಲರ್ ಗೇವ್ ಚಿನ್ನ 10 rupees ನೋಟ್ಸ್. ಸೊ ಚಿನ್ನ ಅಂಗಡಿಯವ್ರು ಏನು ಮಾಡ್ತಾರೆ, ಫ್ರೂಟ್ ಸೇಲರ್ ಇದನ್ನೆಲ್ಲ ಮಾರಾಟಗಾರ, ಹಣ್ಣು ಮಾರಾಟಗಾರ ಚಿನ್ನನಿಗೆ 10 ರೂಪಾಯಿ ನೋಟುಗಳನ್ನು ಕೊಡ್ತಾನೆ. 10 rupees ನೋಟ್ಸ್, 10 ರೂಪಾಯಿ ನೋಟುಗಳನ್ನು ಕೊಡ್ತಾನೆ. ಹೈಡಿಂಗ್ ಎ ಮಿಸ್ಚಿವಿಯಸ್ ಸ್ಮೈಲ್, ಚಿನ್ನ ರ್ಯಾನ್ ಟು ಹೀಸ್ ಮದರ್. ಅವಾಗೇನು ಮಾಡ್ತಾನೆ ಇವನು, ಹೈಡಿಂಗ್, ಇದು ಒಂದು ಚೇಷ್ಟೆ ನಗುವನ್ನು ಮರೆ ಮಾಡಿಕೊಂಡು, ಅಂದರೆ ನಗ್ತಾ, ಹೈಡಿಂಗ್ ಮಿಸ್ಚಿವಿಯಸ್ ಸ್ಮೈಲ್ ಅಂದರೆ ಮರೆ ಮಾಡ್ಕೊಂಡು ನಗ್ತಾ ಅವನೇನು ಮಾಡ್ತಾನೆ, ಚಿನ್ನ ರ್ಯಾನ್ ಟು ಈಸ್ ಮದರ್, ಓಡೋಗಿ ತನ್ನ ತಾಯಿ ಹತ್ರ ಓಡಿ ಬರ್ತಾನೆ, ತಾಯಿ ಬಳಿ ಹತ್ರ ಓಡಿ ಬರ್ತಾನೆ ನಕ್ಕಂತ, ಚೇಷ್ಟೆ ನಗು ಥರ ನಕ್ಕೊಂಡು ಬರ್ತಾನೆ. ಅಮ್ಮ ಡು ಯು ನೋ, ಅಮ್ಮ ಗೊತ್ತಾ, ಡು ಯು ನೋ, ಅಮ್ಮ ಗೊತ್ತಾ, ದ ಫ್ರೂಟ್ ಸೇಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಅಮ್ಮ, ಹಣ್ಣು ಮಾರುವವನಿದನಲ್ಲ, ತಪ್ಪಾಗಿ 10 ರೂಪಾಯಿ ಹೆಚ್ಚಾಗಿ ಕೊಟ್ಬಿಟ್ಟ ಅಮ್ಮ, ಎಕ್ಸ್ಟ್ರಾ ಕೊಟ್ಬಿಟ್ಟ, ಹಣ್ಣನ್ನು ಮಾರುವವನು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಕೆನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್ ವಿಶ್ಬರ್ಡ್, ಚಿನ್ನ. ಅಮ್ಮ ಅದಕ್ಕೆ ಹೇಳ್ತಿದ್ದಾನೆ, ಅಮ್ಮ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾನೆ ಅವನು, 10 ರೂಪಾಯಿ ಮಿಸ್ ಆಗಿಬಿಟ್ಟು, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆ ದುಡ್ಡಲ್ಲಿ ನಾನು ಗಂಟೆಗಳು ಮತ್ತು ಕೆಲವು ಚಾಕ್ಲೇಟ್ಗಳನ್ನ ಖರೀದಿಸಬಹುದೇ. ಚಿನ್ನ ಪಿಸುಗುಡ್ತಾನೆ, ಅವ್ರ ಅಮ್ಮನ ಹತ್ರ ಬಂದು ವಿಶ್ಬರ್ಡ್ ಪಿಸುಗುಡ್ತಾ ಹೇಳ್ತಾನೆ, ಆ ದುಡ್ಡಲ್ಲಿ ನಾನು ತೊಗೊಳ್ಲಮ್ಮ ಚಾಕ್ಲೇಟು ಬೆಲ್ಸ ಅಂತ ಕೇಳ್ತಾ ಇದ್ದಾನೆ. ಚಿನ್ನ, ದಟ್ಸ್ ವೆರಿ ಬ್ಯಾಡ್. ಸೊ ಅವ್ರ ತಾಯಿ ಹೇಳ್ತಿದ್ದಾಳೆ, ಚಿನ್ನ ಅದು ತುಂಬ ಕೆಟ್ಟದು, ಇಟ್ ಈಸ್ ಸ್ಟೀಲಿಂಗ್, ಅಂದರೆ ಇದು ಕಳ್ಳತನ, ಇದು ಕದಿಯೋದು ಥರ, ಇದು ಬೇಡ ಅಂತ ಹೇಳ್ತಿದ್ದಾಳೆ. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್ ಆಸ್ಕ್ಡ್ ಕಮಲ. ಹೇಳ್ತಿದ್ದಾಳೆ, ನಿನ್ನ ಹಣ ಕಾಣೆಯಾದಾಗ ನಿನಗೆ ಹೇಗೆ ಅನ್ನಿಸ್ತು, ಅವಾಗಲೇ ಬೇಜಾರಾಗಿದ್ದಲ್ವಾ, ನಿನ್ನ ಹಣ ಕಳ್ಕೊಂಡೋದಾಗ ನಿನಗೆ ಹೇಗೆ ಅನ್ನಿಸ್ತು ಅಲ್ವಾ ಅಂತ ಕೇಳ್ತಾ ಇದ್ದಾಳೆ. ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಹೆಂಗ್ರಿ. ಸೊ ನಿನಗೆ ಏನಾಯಿತು ರಿಪ್ಲೈಡ್, ಚಿನ್ನ ಪ್ರಶ್ನೆ ಕೇಳ್ತಿದ್ದಾಳೆ. ಅದಕ್ಕೆ ಚಿನ್ನ ಹೇಳ್ತಿದ್ದಾನೆ, ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಹ್ಯಾಂಗ್ರಿ ರಿಪ್ಲೈಡ್ ಚಿನ್ನ. ಅವಾಗ ನನಗೆ ತುಂಬ ದುಃಖ ಆಯಿತು ಮತ್ತು ಕೋಪ ಬಂತು ಅಂತ ಚಿನ್ನ ಉತ್ತರಿಸ್ತಾನೆ ಅಲ್ವಾ. ದ ಫ್ರೂಟ್ ಸೇಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್ ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್. ಓಕೆ, ನೋಡು, ಹಾಗಾದರೆ ತಪ್ಪು ಗೊತ್ತಾದಾಗ ಹಣ್ಣು ಮಾರೋವನಿಗೂ ಕೂಡ ಅದೇ ರೀತಿ ಅನಿಸ್ತಿದೆ ಅಲ್ವಾ, ಅವನಿಗೂ ಬೇಜಾರಾಗುತ್ತೆ ಗೊತ್ತಾದಾಗ, ಅಯ್ಯೋ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ನಲ್ಲ, ದುಡ್ದಿರೋದ್ರಲ್ಲ ಹುಡುಗಿಗೆ ಅಂತ ಅವನಿಗೂ ತುಂಬ ಕೋಪ ಬೇಜಾರು ಬರುತ್ತಲ್ವಾ ಅಂತ ಹೇಳ್ತಿದ್ದಾನೆ. ಓಕೆ, ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್ ನೌ ಬಿ ಎ ಗುಡ್ ಬಾಯ್ ಸೆಡ್ ಕಮಲಾ ಜೆನ್ಲಿ. ಅಂದರೆ ಕಮಲ ಮೃದುವಾಗಿ ಹೇಳ್ತಾಳೆ, ನೀನು ಇವಾಗ ಒಳ್ಳೆ ಹುಡುಗನಾಗು, ನೀನು ಗುಡ್ ಬಾಯ್ ಆಗಬೇಕು ಅಂತ ಕಮಲ ಹೇಳ್ತಾಳೆ, ಬ್ಯಾಡ್ ಹುಡುಗ ಆಗಬೇಡ ಅಂತ. ಚಿನ್ನ ಲುಕ್ಡ್ ಅಟ್ ಈಸ್ ಮದರ್ ಥಾಟ್ಫುಲ್ಲಿ. ಅವಾಗ ಚಿನ್ನ ತನ್ನ ತಾಯಿಯನ್ನು ಚಿಂತನಾಶೀಲವಾಗಿ ನೋಡ್ತಾನೆ. ನಮ್ಮ ತಾಯಿ ಹೇಳಿದ್ದು ಸರಿ ಅಲ್ವಾ ಅಂತ ಯೋಚನೆ ಮಾಡ್ತಾನೆ. ಓಕೆ, ಈ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೇಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಓಕೆ, ಅವಾಗ ಏನು ಮಾಡ್ತಾನೆ, ಹೆಚ್ಚುವರಿಯಾಗಿ ಹಣವನ್ನು ಕೊಟ್ಟಿರ್ತಾನಲ್ಲ, ಅವನು ಹಿಂತಿರುಗಿಸಲು ಹಣ್ಣು ಮಾರಾಟಗಾರನ ಬಳಿಗೆ ಓಡಿ ಹೋಗ್ತಾನೆ. ಅವನು ಮಾರಾಟಗಾರನ ಹತ್ರ ಹೋಗ್ಬಿಟ್ಟು ಎಕ್ಸ್ಟ್ರಾ ಹಣ ಕೊಟ್ಟಿದ್ದೀರಾ ತಗೊಳ್ಳಿ ಅಂತ ಕೊಡ್ತಾನೆ. ದ ಫ್ರೂಟ್ ಸೇಲರ್ ವಾಸ್ ವೆರಿ ಹ್ಯಾಪಿ. ಸೊ ಹಣ ಕೊಟ್ಟಾಗ ಫ್ರೂಟ್ ಸೇಲರ್ ಏನು ಮಾಡ್ತಾನೆ, ತುಂಬ ಹ್ಯಾಪಿ ಆಗುತ್ತೆ, ಸಂತೋಷ ಆಗುತ್ತಲ್ವ ಅವನಿಗೆ. ಯು ಆರ್ ಹ್ಯಾನ್ ಆನೆಸ್ಟ್ ಬಾಯ್ ಅಂತ ಹೇಳ್ತಿದ್ದಾನೆ. ಈ ಪ್ರೈಸ್ಡ್ ಹಿಮ್. ಓಕೆ, ನೀನು ಪ್ರಾಮಾಣಿಕ ಹುಡುಗ, ಅವನನ್ನು ಹೊಗಳುತ್ತಾನೆ, ಅಂದರೆ ನೀನು ತುಂಬ ಪ್ರಾಮಾಣಿಕ ಹುಡುಗನಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರೈಸನ್ನು ಕೊಡ್ತಾನೆ. ಓಕೆ, ಅಂದರೆ ಅಷ್ಟು ಪ್ರೈಸ್ ಅಂದರೆ ಅವನಿಗೆ ಅಷ್ಟು ಹೊಗಳಿಕೆಯನ್ನು ಕೊಡ್ತಾನೆ. ವೆರಿ ಗುಡ್, ನೀನು ವಾಪಸ್ ತಂದು ಕೊಟ್ಟಿಯ ನನ್ನ ದುಡ್ಡನ್ನು, ತುಂಬ ಒಳ್ಳೆ ಹುಡುಗ, ಪ್ರಾಮಾಣಿಕ ಅಂತ ಹೇಳ್ತಾನೆ. ಚಿನ್ನ ರ್ಯಾನ್ ಬ್ಯಾಕ್ ಟು ಈಸ್ ಮದರ್. ಓಕೆ, ಕೊಟ್ಬಿಟ್ಟು ಚಿನ್ನ ತನ್ನ ತಾಯಿಯ ಬಳಿಗೆ ಓಡಿ ಬರ್ತಾನೆ. ಕಮಲ ಫೆಲ್ಟ್ ಪ್ಲೀಸ್ಡ್ ವಿತ್ ಚಿನ್ನಾಸ್ ಆನೆಸ್ಟಿ ಅಂಡ್ ಟುಕ್ ಹಿಮ್ ಟು ಚಾಚಾಸ್ ಶಾಪ್ ಟು ಬೈ ದ ಟಿಕ್ಲಿಂಗ್ ಬೆಲ್ಸ್. ಅದಕ್ಕೆ ಇವನು ಮಾಡಿದ ಒಳ್ಳೆ ಕೆಲಸಕ್ಕೆ ಅವ್ರ ತಾಯಿ ಏನು ಮಾಡ್ತಾಳೆ, ಪ್ಲೀಸ್ ಚಿನ್ನನ್ನ ಅವನ ಪ್ರಾಮಾಣಿಕತೆಯನ್ನು ನೋಡಿಬಿಟ್ಟು ಚಾಚಾ ಶಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಇಷ್ಟವಾದ ಟಿಂಕ್ಲಿಂಗ್ ಬೆಲ್ನನ್ನು ಕೊಡಿಸ್ತಾಳೆ. ಚಾಚಾ ವಾಸ್ ಅಬೌಟ್ ಟು ಕ್ಲೋಸ್ ಈಸ್ ಶಾಪ್. ಓಕೆ, ವೆಯ್ಟ್ ಕಾಲಡ್ ಚಿನ್ನ. ಅಷ್ಟೊತ್ತಿಗೆ ಇವನು ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಚಾಚಾ ಅಂಗಡಿಗೆ ಕರೆದುಕೊಂಡು ಹೋಗ್ತಾನೆ. ಚಾಚಾ ತನ್ನ ಅಂಗಡಿಯನ್ನು ಮುಚ್ಚಲು ಹೊರಡ್ತಾನೆ.
ಅವಾಗ ವೇಟ್, ಚಿನ್ನ ವೇಟ್ ಹೇಳ್ತಾನೆ, ಇರು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್? ಚಿನ್ನ ಅವನಿಗೆ 10 ರೂಪಾಯಿನ ಹೌದು ಏನಕ್ಕೆ ಕೇಳ್ತಾ ಇದ್ದಾನೆ ಗೊತ್ತಾ, ನಿನ್ನ ಹತ್ತಿರ ಇನ್ನೂ ಗಂಟೆಗಳಿವೆಯಾ, ಎಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ ಏನೋ ಅಂತ ಡೌಟ್ ಅವನಿಗೆ. ಸೊ ಅದಕ್ಕೆ ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್, ನಿನ್ನ ಹತ್ರ ಗಂಟೆಗಳು ಇದೆಯಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಚಾಚಾ ಹೇಳ್ತಿದ್ದಾನೆ, ಎಸ್ ಐ ಡೂ ಸೆಟ್ ಚಾಚಾ. ಓ ಇದೆ, ನನ್ನ ಹತ್ರ ಗಂಟೆಗಳಿದ್ದಾವೆ, ಹೌದು ನನ್ನ ಹತ್ತಿರ ಇದೆ ಎಂದು ಚಾಚಾ ಹೇಳ್ತಾನೆ. ಆಗ ಓಕೆ, ಚಿನ್ನ ಪೇಯ್ಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ಓಕೆ, ಚಿನ್ನ ಅವನಿಗೆ 10 ರೂಪಾಯಿ ಕೊಟ್ಟು ಮತ್ತು ಇಬ್ಬರು ಸಂತೋಷದಿಂದ ಮನೆಗೆ ಹೋಗ್ತಾರೆ. ಅಂದರೆ ಆಗ ಟಿಂಕ್ಲಿಂಗ್ ಬೆಲ್ಲನ್ನು ತೊಗೊಳ್ತಾನೆ. ದ ಬೆಲ್ಸ್ ವರ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪಾಕೆಟ್. ಈಗ ಸಂತೋಷದಿಂದ ಆ ಜೇಬಿನಲ್ಲಿ, ಅವನ ಚಿನ್ನನ ಜೇಬಿನಲ್ಲಿ ಗಂಟೆಗಳು ಸದ್ದು ಮಾಡ್ತವೆ. ಆ ಗಂಟೆಗಳನ್ನು ತನ್ನ ಜೋಬೊಳಗೆ ಇಟ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೇನಾಗ್ತಿದೆ, ಸೌಂಡ್ ಮಾಡ್ತಾ ಇದೆ ಅಲ್ವಾ. ದ ಬೆಲ್ಸ್ ವರ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪಾಕೆಟ್ ಅಂದರೆ ಸೌಂಡ್ ಮಾಡ್ತಾ ಬರ್ತದೆ. ಇಯರಿಂಗ್ ದ ಸೌಂಡ್ ಆಫ್ ಬೆಲ್ಸ್. ಸೊ ಅದು ಆ ಬೆಲ್ ಸೌಂಡನ್ನು ಕೇಳಿಸ್ಕೊಳ್ತಾ ಇದ್ದಾನೆ, ಖುಷಿಯಾಗಿ ಬರ್ತಾ ಇದ್ದಾನೆ. ಚಿನ್ನಾಸ್ ಪೆಟ್ ಕಿಡ್ ತಾರಾ ಕೇಮ್ ರನ್ನಿಂಗ್ ಔಟ್. ಅವನ ಹಿಂದೆ ಏನು ಮಾಡ್ತಾ ಇದೆ, ಆ ಚಿನ್ನಾಸನ ಪೆಟ್ ಕಿಡ್ ಇತ್ತಲ್ಲ ತಾರಾ, ಓಕೆ, ಅದು ಕೂಡ ಇವನ್ನ ಹಿಂದ್ಗಡೆ ರನ್ನಿಂಗ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಗಂಟೆಗಳನ್ನು ಸದ್ದು ಮಾಡಿದ್ದಕ್ಕೆ ಬರ್ತಾ ಇದೆ. ಗಂಟೆ ಶಬ್ದ ಕೇಳಿ ಚಿನ್ನನ ಮುದ್ದಿನ ಮಗು ತಾರಾ ಓಡಿ ಬಂತು. ಹೌದಾ. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಸೊ ಇವನಿಗೆ ತುಂಬ ಸಂತೋಷ ಆಗ್ಬಿಟ್ಟು ಏನು ಮಾಡ್ತಾನೆ, ಸಂತೋಷವಾಗಿ ಟಿಂಕ್ಲಿಂಗ್ ಬೆಲ್ ಇದೆಯಲ್ಲ ಅದನ್ನು ತಾರಾ ಕುತ್ತಿಗೆಗೆ ಗಂಟೆಗಳನ್ನು ಕಟ್ತಾನೆ. ನೋಡಿ, ತಾರಾ ಕುತ್ತಿಗೆಯಲ್ಲಿ ಗಂಟೆಗೆ ಕಟ್ಟಿದಾನಲ್ವಾ. ಸೊ ತಾರಾ ಕುತ್ತಿಗೆ ಕಟ್ಟೋಕ್ಕೋಸ್ಕರನೂ ತಗೊಂಡಿರ್ತಾನೆ. ಆಗ ಸಂತೋಷವಾಗಿ ಖುಷಿಯಾಗಿರ್ತಾನೆ. ಅದು ಕೂಡ ತಾರಾ ಖುಷಿಯಾಗಿ ಆಟ ಆಡ್ಕೊಂಡಿರುತ್ತೆ. ಓಕೆನಾ. ಓಕೆ ಚಿಲ್ಡ್ರನ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಕ್ವಶನ್ ಆ್ಯಂಡ್ ಆನ್ಸರನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು.